ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸದ್ದಾ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅದರಲ್ಲೂ ಅವರೇಜ್ ಪೀರಿಯಡ್ ಮೆಥಡ್ ಆರ್ ಶಾರ್ಟ್ಕಟ್ ಮೆಥಡ್ ಬಗ್ಗೆ ಓದಿದ್ವಿ ಮತ್ತು ಅದ್ರ ಮೇಲೆ ಒಂದು ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ಕೊಡ್ತಾ ಹೋಗಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಾಡಕ್ಟ್ ಮೆಥಡ್ ಅಂಡರ್ನಲ್ಲಿ ಬರುವಂಥ ಪ್ರಾಬ್ಲಮ್ಸ್ಗಳನ್ನು ಹೇಗೆ ನಾವು ಸೊಲ್ಯೂಷನ್ ಕೊಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ಸ್ ದ ವಿಡಿಯೋ. It is most important problem under product method. A and B are partners in a firm. During the year ended on 31st March 2025, A makes the drawings as under. Here given two columns, that is date of drawings and amount. 1st August 2024 he withdrew 5,000. 31st December 2024 he withdrew 10,000. 31st March 2025 he withdrew 15,000. Thus, partnership deed provided that partners are to be charged interest on drawings at 12% per annum. Calculate the interest chargeable to A drawings by using product method. Solution. So ಇಲ್ಲಿ ಎ ಬಿ ಪಾರ್ಟ್ನರ್ಸ್ ಇದ್ದಾರೆ. ಸೊ ಎ ಬಿ ಪಾರ್ಟ್ನರ್ಸ್ನಲ್ಲಿ ಎ ಡ್ರಾಯಿಂಗ್ಸ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತು ಪ್ರಾಡಕ್ಟ್ ಮೆಥಡ್ನಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಸೊ ಈಗ ಈಸಿ ಟ್ರಿಕ್ಸ್ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ 2 ಕಾಲಮ್ಸ್ ಅವರು ಕೊಟ್ಟಿದ್ದಾರೆ, ಮೀನ್ಸ್ ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ 2 ಕಾಲಮ್ಸ್ನ ನಾವು ಕ್ರಿಯೇಟ್ ಮಾಡಬೇಕಷ್ಟೇ. ಸೊ ಫಸ್ಟ್ ಆಫ್ ಆಲ್ ನಾವು ಹೆಡ್ಡಿಂಗ್ ಹಾಕ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಯಾರ್ದು ಡ್ರಾಯಿಂಗ್ಸ್ ಇದೆ ಇಲ್ಲಿ ಎ ಡ್ರಾಯಿಂಗ್ಸ್. ಸೊ ಬೇಕಾದರೆ ಬ್ರಾಕೆಟಲ್ಲಿ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಶೋ ಮಾಡ್ಬೋದು, ಪ್ರಾಡಕ್ಟ್ ಮೆಥಡ್. ಓಕೆ, ಸೊ ಅದಾದಮೇಲೆ ಕಾಲಮ್ಸ್ನ ಹಾಕ್ಕೊಳ್ಳೋಣ. ಸೊ ಮೊದಲೇ 2 ಇದೆ, ಅದ್ರ ಜೊತೆಗೆ 2 ಕಾಲಮ್ಸ್ನ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ 3 ಮಂತ್ಸ್ ಇದೆ, ನಾನು 4 ಕಾಲಮ್ಗೆ ಹಾಕ್ಕೊಳ್ತೀನಿ. 1 2 3 4. ಸೊ ಫಸ್ಟ್ ಕಾಲಮಲ್ಲಿ ಏನಿದೆ ಡೇಟ್ ಆಫ್ ಡ್ರಾಯಿಂಗ್ಸ್ ಅದನ್ನೇ ಬರ್ಕೊಳ್ತೀನಿ. ಡೇಟ್ ಮತ್ತು ಅಮೌಂಟ್ ರುಪೀಸ್ನಲ್ಲಿ ಕೊಟ್ಟಿದ್ದಾರೆ, ಅಮೌಂಟ್. ಸೊ ರುಪೀಸ್ನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಗಿದೆ ಹಾಗೆ ಇಲ್ಲಿ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಬರ್ಕೊಳ್ಳೋಣ. ಸೊ ಫಸ್ಟ್ 1st August 2024, ಸೊ 5,000. ನೆಕ್ಸ್ಟು 31st December 2024 10,000. ನೆಕ್ಸ್ಟ್ 31st March 2025 rupees 15,000. ಸೊ ಅವರು ಈ 2 ಕಾಲಮಲ್ಲಿ ಏನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ, ನಂಬರ್ ಆಫ್ ಪೀರಿಯಡ್ಸ್ ಅಥವಾ ಮಂತ್ಸ್ ಎಷ್ಟಾಗಿರ್ತದೆ, ಸೊ ಅದನ್ನು ಪೀರಿಯಡ್ಸ್ ಅಂತ ಕರಿತೀವಿ. ಪೀರಿಯಡ್ ನಂಬರ್ ಆಫ್, ಅದು ಮಂತಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ ಮಂತ್ಸ್ ಅಂತ ಬ್ರಾಕೆಟಲ್ಲಿ ಬರೀಬೇಕು. ಸೊ ಇಲ್ಲಿ ಪ್ರಾಡಕ್ಟ್ ಕಂಡುಹಿಡಿಯಬೇಕು. ಸೊ ಫಾರ್ಮುಲಾ ನೋಡೋಣ. ಸೊ ಪ್ರಾಡಕ್ಟ್ ಮೆಥಡ್ನಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ is equal to total product multiply rate of interest
ಮಲ್ಟಿಪ್ಲೈ 1/12. ಸೊ ಅಲ್ಲಿಗೆ ನಮಗೆ ಬೇಸಿಕ್ ಫಾರ್ಮುಲಾದಲ್ಲಿ ಏನು ಫ್ಯಾಕ್ಟರ್ಸ್ ಇದೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ದಿ ಪ್ರಾಡಕ್ಟ್ ಮೆಥಡು ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಟೋಟಲ್ ಪ್ರಾಡಕ್ಟ್ ಬೇಕು, ಮಲ್ಟಿಪ್ಲೈ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ 1/12 ಮಾಡ್ತೀವಿ. ಸೊ ಅಲ್ಲಿಗೆ ನಾವು ಈ ಕಾಲಮ್ ಮೂಲಕ ನಾವು ಟೋಟಲ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಅದಾದಮೇಲೆ ರೇಟ್ ಆಫ್ ಇಂಟ್ರೆಸ್ಟು ಪ್ರಾಬ್ಲಮಲ್ಲಿ ಅವರೇ ಕೊಟ್ಟಿದ್ದಾರೆ 12% ಅಂತ. ಸೊ ಇಷ್ಟೇ. ಸೊ ಈಗ ಪೀರಿಯಡ್ಸ್ ಮಂತ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ ಇಲ್ಲಿ ಈ ಪ್ರಾಬ್ಲಮಲ್ಲಿ 31st ಅಂದರೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ 31st March 2025. ಸೊ ಏನು ಈ ಇಯರ್ ಇರುತ್ತೆ. ಹಾಗಾದರೆ ಈ ಇಯರ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 1/4/2024. ಸೊ ಇದನ್ನು ನೋಡ್ಕೋಬೇಕು. ಸೊ ಇಲ್ಲಿಂದ ಇಲ್ಲಿಗೆ 12 months, ದಟ್ ಮೀನ್ಸ್ 1 year ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅಲ್ಲಿಗೆ ಯಾವ ಆ ಒಂದು ಇಯರ್ ಒಳಗಡೆ ಅವ್ರು ಎಷ್ಟು ಅಲ್ಲಿಂದ ಈ 31st March 2025ವರೆಗೆ ಎಷ್ಟು ಮಂತ್ಸ್ ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕಾಗ್ತದೆ. ಯಾವ ಒಂದು ಡೇಟು ಫಸ್ಟ್ ಅಂದರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿರ್ತದೆ, ನಾವು ಡೇಟನ್ನು ಅಲ್ಲಿಂದ ಕೌಂಟ್ ಮಾಡ್ಕೋಬೇಕು. ಮತ್ತು 30 ಅಥವಾ 31st ಎಂಡ್ ಆಗ್ತಾಯಿದ್ರೆ ಸೊ ಅಲ್ಲಿಂದ ಎಷ್ಟುವರೆಗೆ ಆಗುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗ್ತದೆ. ಮೀನ್ಸ್ ಈಗ ನೋಡಿ, ಫಸ್ಟ್ ಆಗಸ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಮಗೆ 31st March 2024ವರೆಗೆ ಎಷ್ಟು ಮಂತ್ಸ್ ಅಂತ ನೋಡಿ. ಫಸ್ಟ್ ಆಗಸ್ಟ್ ನೋಡಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಅಲ್ಲಿಗೆ ಟೋಟಲ್ ಎಷ್ಟು ಮಂತ್ ಆಯಿತು? 8 months ಆಯಿತು. ಓಕೆ ನೋಡಿ, ಈಗ 31st December ಇದೆ. ಸೊ ಡಿಸೆಂಬರ್ ಟು ಜನವರಿ ಎಂಡ್ ಆಗೋದು ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ದಟ್ ಈಸ್ 3 months. ಓಕೆ, ಸೊ ನೆಕ್ಸ್ಟು ನೋಡಿ, 31st March 2025 ಆವತ್ತೇ ಕೊಟ್ಟಿದ್ದಾರೆ ಮತ್ತು ಇದು ಡೇಟ್ ಸೇಮ್ ಇದೆ. ಸೊ ಅಲ್ಲಿಗೆ ಅದೇ ದಿನ ವಿತ್ಡ್ರಾ ಮಾಡ್ತಾರಿಂದ ಯಾವುದೇ ಮಂತ್ಸ್ ಆ್ಯಡ್ ಆಗಲ್ಲ, ಅಲ್ಲಿ 0 ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಸೊ ಈಗ ನಮಗೆ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಸೊ ಅಮೌಂಟ್ ಏನಿದೆ ಸೊ ಅದರಿಂದ ಪೀರಿಯಡ್ಸ್ ಮಂತ್ಸ್ ಏನಿರುತ್ತೆ ಅದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಸೊ ನಮಗೆ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಆ ಪ್ರಾಡಕ್ಟ್ನ ಟೋಟಲ್ ಮಾಡ್ಕೊಂಡಾಗ ಟೋಟಲ್ ಪ್ರಾಡಕ್ಟ್ ನಮಗೆ ಫೈಂಡ್ ಔಟ್ ಆಗ್ತಾ ಹೋಗ್ತದೆ. ಸೊ ಹೀಗೆ ಡೈರೆಕ್ಟಾಗಿ ಮಾಡ್ತಾ ಹೋಗೋಣ. 8 5s 40,000. ನೆಕ್ಸ್ಟು 10,000 ಇಂಟು 3 ಅಂದರೆ 30,000. ಸೊ ನೆಕ್ಸ್ಟು 15,000 ಇಂತ 0 ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಮಾಡ್ಕೊಳ್ಳೋಣ. 40,000 ಪ್ಲಸ್ 30,000 ದಟ್ ಈಸ್ 70,000. ಈಗ ಬೇಸಿಕ್ ಫಾರ್ಮುಲಾ ಏನಿದೆ ಸೊ ಅದಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಮಲ್ಟಿಪ್ಲೈ ರೇಟ್ ಆಫ್ ಇಂಟ್ರೆಸ್ಟ್ ಮಲ್ಟಿಪ್ಲೈ 1/12 ಅಂತ. ಸೊ ನಾವು ಟೋಟಲ್ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಿದ್ದೀವಿ. ಟೋಟಲ್ ಪ್ರಾಡಕ್ಟ್ 70,000, ರೇಟ್ ಆಫ್ ಇಂಟ್ರೆಸ್ಟ್ 12% ಇದೆ. 12 / 100 ಮಲ್ಟಿಪ್ಲೈ 1/12. ಸೊ ಈಗ 70,000 divided by 100 multiply 1/12. So answer is 700. So this is the interest on drawings under the product method. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.